ಸಾವರ್ಕರ್ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಲಘು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರಾಹ್ಮಣ ಸಮಾಜದ ಸಾವರ್ಕರ್ ಮಾಂಸವನ್ನು ಸೇವಿಸ್ತಾ ಇದ್ರು. ಮಾಂಸ ಸೇವನೆಯನ್ನ ಸಾವರ್ಕರ್ ಸಮರ್ಥಿಸಿಕೊಳ್ತಾ ಇದ್ರು. ಹಾಗೆ ನೋಡಿದ್ರೆ ಸಾವರ್ಕರ್ ಯುರೋಪ್ನಿಂದ ಸಾಕಷ್ಟು ಪ್ರಭಾವವನ್ನು ಕೂಡ ಹೊಂದಿದ್ರು. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಯಾಕೆ ಈಗ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅನ್ನೋದು ಪ್ರಶ್ನೆ. ಒಂದು ಕಡೆ ಮೂಡಾ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟಣ ಹಿಡಿದಿದ್ದಾವೆ. ಇಂತಹ ಸಂದರ್ಭದಲ್ಲಿ ಸಾವರ್ಕರ್ ವಿಚಾರವನ್ನ ದಿನೇಶ್ ಗುಂಡೂರಾವ್ ಪ್ರಸ್ತಾಪಿಸಿದ್ದು ಯಾಕೆ? ನಾವು ಸಾವರ್ಕರ್ ನಾವು ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು. ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಕೌ ಸ್ಲಾಟರ್. ಅವ್ರು ಏನಂತ ಹೇಳಿದ್ರೆ ಅದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. But definitely, as a Brahmin, he was eating meat, and he was openly propagating eating meat. So, ಆ ಒಂದು ಥಿಂಕಿಂಗ್ ಇದೆ. ಹಂಗ್ ನೋಡಕ್ ಹೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ, ಗಾಂಧಿ ಅವರು ವೆಜಿಟೇರಿಯನ್. ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫರೆಂಟ್. ಹಿ ವಾಸ್ ಅ ಡೆಮೊಕ್ರಾಟಿಕ್ ಪರ್ಸನ್. ಅವನು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ ಅನದರ್ ಎಕ್ಸ್ಟ್ರೀಮ್. ಅವರು ಕೂಡ ಹಂಗೇನೆ. ಅವರು ಕೂಡ ಈ ವಾಸ್ ನೆವರ್ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್. ಈ ವಾಸ್ ಟು ಡ್ರಿಂಕ್ ವೈನ್ ಇವನ್ ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ ಬಟ್ ಹಿ ಬಿಕಮ್ಸ್ ದ ಮುಸ್ಲಿಂ ಐಕಾನ್. ಅದೇ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ. ಬಟ್ ಜಿನ್ನಾಗೆ ಅವನ್ ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ಜಿನ್ನಾ ಯು ವಾಂಟೆಡ್ ಟು ಗೆಟ್ ಇಸ್ ಪೊಲಿಟಿಕಲ್ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಮತ್ತೊಮ್ಮೆ ಸಾವರ್ಕರ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಸಂಪುಟ ಸಹೋದ್ಯೋಗಿ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ವಿಚಾರವನ್ನ ಪ್ರಸ್ತಾಪಿಸ್ತಿದ್ದಾರೆ. ಈ ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬಂತು, ಏನ್ ಕತೆ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ಒಂದು ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿರ್ತಕ್ಕಂಥದ್ದು. ಆ ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸಾವರ್ಕರ್ ವಿಚಾರವನ್ನು ಕೂಡ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಗಾಂಧೀಜಿ ಒಂದು ವಿಚಾರಧಾರೆಗಳನ್ನು ಕೂಡ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸಾವರ್ಕರ್ ಅವರು ಯುರೋಪಿನಿಂದ ಸಾಕಷ್ಟು ಪ್ರಭಾವ ಹೊಂದಿದ್ರು. ಅದ್ರ ಜೊತೆಗೆ ಮಾಡರ್ನ್ ಟಚ್ ಏನಿತ್ತು ಅದು ಅವ್ರನ್ನ ಒಂದು ರೀತಿಯಲ್ಲಿ ಮೈಗೂಡಿಸ್ಕೊಂಡಿದ್ರು. ಜೊತೆಗೆ ಅವರು ಬ್ರಾಹ್ಮಣರಾಗಿದ್ರು ಕೂಡ ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇದ್ರು ಅನ್ನೋ ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಗೋಹತ್ಯೆಯನ್ನ ಸಾವರ್ಕರ್ ಅವರು ಯಾವತ್ತೂ ಕೂಡ ಒಂದ್ ರೀತಿಯಲ್ಲಿ ವಿರೋಧ ಮಾಡಿರ್ಲಿಲ್ಲ ಅನ್ನೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಇದು ಒಂದು ರೀತಿಯಲ್ಲಿ ವಿವಾದವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಸನ್ನಿವೇಶದಲ್ಲಿ ಆ ಒಂದು ಗೋಹತ್ಯೆ ಮತ್ತೆ ಮಾಂಸಾಹಾರ ವಿಚಾರವನ್ನ ದಿನೇಶ್ ಗುಂಡೂರಾವ್ ಎತ್ತಿರ್ತಕ್ಕಂಥ ಬಗ್ಗೆ ಸಾಕಷ್ಟು ಆಕ್ಷೇಪಗಳನ್ನ ಬಿಜೆಪಿ ಮತ್ತೆ ಆ ಒಂದು ಬಲಪಂಥೀಯರು ಕೂಡ ಒಂದು ರೀತಿಯಲ್ಲಿ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಇದನ್ನ ಯಾವ ರೀತಿ ದಿನೇಶ್ ಗುಂಡೂರಾವ್ ಅವರು ಅರ್ಗಿಸ್ಕೊಳ್ತಾರೆ, ಜೊತೆಗೆ ಯಾವ ರೀತಿ ಇದು ಬೇರೆ ಬೇರೆ ರೀತಿಯ ಪರ ವಿರೋಧ ಹೇಳಿಕೆಗಳು ಚರ್ಚೆಗಳು ಮುಂದಾಗುತ್ತೆ, ಕಾದ್ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.